ಹಾಯ್ ಹಲೋ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಲ್ಲಂಗಡಿ ಸಿಪ್ಪೆಯಿಂದ ಬೇಕರಿ ಶೈಲಿಯ ಟೂಟಿ ಫ್ರೂಟಿನ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಕಲ್ಲಂಗಡಿ ಸಿಪ್ಪೆನ ತಿಂದು ಬಿಸಾಡ್ಬಿಡ್ತೀವಿ, ಅದರಿಂದನೂ ಒಂದು ಉಪಯೋಗ ಇದೆ, ನೋಡೋಣ ಬನ್ನಿ. ಈ ಕಲ್ಲಂಗಡಿ ಸಿಪ್ಪೆ ತೊಗೊಂಡಿದ್ದೀನಿ, ಅದ್ರ ಮೇಲಿನ ಸಿಪ್ಪೆನ ನೀಟಾಗಿ ಎರಿತಾ ಇದ್ದೀನಿ. ಚಾಕು ಸಹಾಯದಿಂದನಾದರೂ ಎರಿಬೋದು, ನಿಮ್ಮ ಮನೇಲಿ ಎರಿಯೋದಿದ್ರೆ ಅದರಿಂದನಾದರೂ ಎರಿಬೋದು. ನೋಡಿ, ನೀಟಾಗಿ ಎರೆದು ತೊಳೆದು ಇಟ್ಕೊಂಡಿದ್ದೀನಿ. ಮುಂದಗಡೆ ಕೆಂಪು ಭಾಗ ಇರುತ್ತಲ್ಲ, ಅದು ಬರಬಾರ್ದು. ಸಣ್ಣ ಸಣ್ಣ ತುಂಡಾಗಿ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು, ಪಾತ್ರೆಗೆ 1 ಲೋಟದಷ್ಟು ನೀರು ತೊಗೊಂಡು, ನಾನು ಮಾಡ್ತಿರೋ ಕ್ವಾಂಟಿಟಿ ಸ್ವಲ್ಪ, ನೀವು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಹಾಕ್ಕೊಬೋದು ನೀರು. ಹಚ್ಚಿಟ್ಟಿರೋ ಕಲ್ಲಂಗಡಿ ಸಿಪ್ಪೆ ಪೀಸ್ಗಳನ್ನ ಕುದಿಯೋ ನೀರೊಳಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು ಅಂತಲೂ ಇಲ್ಲ, ಚೆನ್ನಾಗಿ ಬೆಂದರೆ ಹಾಳಾಗ್ಬಿಡ್ತದೆ ಅಂತಲೂ ಇಲ್ಲ. ಅದು ಅದರೊಳಗೆ ಹಾಕ್ಮೇಲೆ ತಿರ್ಗಾ ಒಂದು ಕುದಿ ಅಂದರೆ 7ರಿಂದ 8 ನಿಮಿಷ ಅದರಲ್ಲಿ ಚೆನ್ನಾಗಿ ಬೇಯಿಸಿ ಒಂದು ಜಾಲರಿಗೆ ಸೋಸೋಕೆ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲ ತೆಗ್ದು ಅದ್ರೊಳಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಸೋಸ್ಕೊಂಡೆ. ನೋಡಿ, ಈ ಥರ ಬಣ್ಣ ಬಂದಿದೆ ಅದು. ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಲೋಟ ನೀರು ಮತ್ತು ಅರ್ಧ ಲೋಟ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕ್ಕೋಬೇಡಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಲಾಸ್ಟಿಗೆ ರಸ ಮಿಕ್ಬಿಡುತ್ತೆ. ರಸನ ಉಪಯೋಗ ಮಾಡ್ಕೋಬೋದು, ಏನಾದರೂ ಅಡುಗೆ ಐಟಮ್ ಮಾಡಿದಾಗ, ಸಿಹಿ ಸೇರಿಸೋ ಐಟಮ್ ಮಾಡಿದಾಗ ಅದಕ್ಕೆ ಹಾಕ್ಕೋಬೋದು. ಆದರೂ ಕಲರ್ ಬೆರೆಸಿರ್ತೀವಲ್ಲ, ಬೇಡ ಅಂತ. ನೋಡಿ, ತೆಗ್ದಿಟ್ಟಿದ್ದಂತಹ ಟೂಟಿ ಫ್ರೂಟಿ ಪೀಸ್ಗಳನ್ನ ನೀರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಸಕ್ಕರೆ ಪಾಕದೊಳಗೆ ಹಾಕ್ತಾಯಿದ್ದೀನಿ. ಪಾಕ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸಕ್ಕರೆ ಒಂದು ಕರಗಿದ್ರೆ ಸಾಕು. ಅದರಲ್ಲೂ ಒಂದು 5ರಿಂದ 6 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು 3 ಥರ ಕಲರ್ ಹಾಕ್ತಾಯಿದ್ದೀನಿ. ಅದಕ್ಕೆ 3 ಬೌಲಿಗೆ ತೆಗ್ದಿಟ್ಕೊಂಡಿದ್ದೀನಿ. ಸಕ್ಕರೆ ನೀರನ್ನ ಸಹಿತ ಅದರೊಳಗೆ ಹಾಕಿದ್ದೀನಿ. ನೋಡಿ, ರೆಡ್ ಕಲರ್ ಹಾಕ್ತಾಯಿದ್ದೀನಿ. ಕಲರ್ನ ಜಾಸ್ತಿ ಉಪಯೋಗಿಸ್ತಿಲ್ಲ ನಾನಿಲ್ಲಿ, ಮಕ್ಕಳು ತಿನ್ನೋದ್ರಿಂದ ಕಲರ್ ಅಷ್ಟು ಒಳ್ಳೆಯದಲ್ಲ ಅಂತ ರೆಡ್ ಕಲರ್ ಒಂದೇ ಹಾಕಿರೋದು. ಇದು ಬಂದ್ಬಿಟ್ಟು ಅರಿಶಿಣದ ಪುಡಿ ಮತ್ತು ಮಾಮೂಲಿಯಾಗಿ ಒಂದು ಕಲರ್ ಮಾಡ್ಕೊಂಡಿದ್ದೀನಿ. ಮುಚ್ಚಿಡ್ತಾಯಿದ್ದೀನಿ. ನೈಟು ಮಾಡಿದ್ದೆ, ಮುಚ್ಚಿಟ್ಟಿದ್ದೀನಿ. ಇರುವೆ ಏನಾದರೂ ಹತ್ಬಿಡುತ್ತೆ ಅಂತ ಹೇಳಿ ನೀರೊಳಗಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ಚಿಡ್ತಾಯಿದ್ದೀನಿ. ಇದನ್ನು ಒಂದು ನೈಟ್ ಬಿಡಬೇಕು ಅಂತ ಏನಿಲ್ಲ, 3ರಿಂದ 4 ಗಂಟೆ ಬಿಟ್ಟರೆ ಸಾಕು. ನಾನು ನೈಟ್ ಮಾಡಿದ್ರಿಂದ ಒಂದು ನೈಟ್ ಫುಲ್ ಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆ ಸಕ್ಕರೆ ಪಾಕನ ಸೋಸ್ಬಿಟ್ಟು ಒಣಗೋಕ್ಕೆ ಅಂತೇಳಿ ನಮ್ಮ ಮನೇಲಿ ಟಿಶ್ಯೂ ಇರಲಿಲ್ಲ, ಅದಕ್ಕೆ ಕ್ರೀಮ್ ಕಲರ್ ಬಟ್ಟೆ ಮೇಲೆ ಒಣಗೋಕ್ಕೆ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಇನ್ನೂ ಸಕ್ಕರೆ ಪಾಕ ಫುಲ್ ಹೀರ್ಕೊಂಡಿರಲ್ಲ, ಅದು ಇನ್ನೂ ಸ್ವಲ್ಪ ಸಕ್ಕರೆ ಪಾಕ ಇರುತ್ತೆ. ಅದನ್ನು ನೀಟಾಗಿ ಸೋಸ್ಕೊಂಡು ಒಂದು ಬಟ್ಟೆ ಮೇಲೋ ಇಲ್ಲ ಟಿಶ್ಯೂ ಇದ್ದರೆ ಟಿಶ್ಯೂ ಪೇಪರ್ ಮೇಲೋ ಆರಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಬಿಸಿಲಿದ್ರೆ 3ರಿಂದ 4 ಅವರ್ ಒಣಗಿದ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಬೇಕ್ರಿಲಿ ಹೇಗೆ ಮಾಡಿರ್ತೀವೋ ಹಾಗೇ ಇರುತ್ತೆ. ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ತುಂಬಾ ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.